ಶಂಬಾಲ ಸಾಯಿ ಕುಮಾರ್ ಅವರ ಮಗ ಆದಿ ಸಾಯಿ ಕುಮಾರ್ ಅವರು ನಟಿಸಿರುವಂತ ಈ ಸೂಪರ್ ನ್ಯಾಚುರಲ್ ಥ್ರಿಲ್ಲರ್ ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ನ ಹೇಳೋದಾದ್ರೆ ಇಟ್ಸ್ ಎ ಡೀಸೆಂಟ್ ವಾಚ್ ಅಂತ ಹೇಳ್ತೀನಿ. ಆದಿ ಸಾಯಿ ಕುಮಾರ್ ಅವರು ಬಹಳ ಹಿಂದೆನೆ ಡೆಬ್ಯೂ ಮಾಡಿದ್ರು ಕೂಡ ಅವರಿಗೆ ಸರಿಯಾದ ಹಿಟ್ ಇನ್ನೂ ಸಿಕ್ಕಿಲ್ಲ. ಈ ಸಿನಿಮಾದ ರಿಸಲ್ಟ್ ಮೇಲೆನೆ ತನ್ನ ಕೆರಿಯರ್ ನಿಂತಿದೆ ಅಂತ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಇವರು ಹೇಳ್ಕೊಂಡಿರ್ತಾರೆ ಕೂಡ. ಈ ಮೂವಿ ತಕ್ಕ ಮಟ್ಟಿಗೆ ಒಳ್ಳೆಯ ಪ್ರಶಂಸೆಗಳನ್ನ ಕೂಡ ಪಡ್ಕೊಳ್ತಿದೆ. ಸಿನಿಮಾದ ಕಥೆ 1980ಯಲ್ಲಿ ನಡೆಯುತ್ತೆ. ಆಕಾಶದಿಂದ ಉಲ್ಕೆ ಒಂದು ಶಂಬಾಲ ಅನ್ನೋ ಹಳ್ಳಿಯಲ್ಲಿ ಬೀಳುತ್ತೆ. ಈ ಉಲ್ಕೆ ಬಿದ್ದ ಮೇಲೆ ಆ ಊರಿನಲ್ಲಿ ಕೆಲ ಚಿತ್ರ ವಿಚಿತ್ರ ಘಟನೆಗಳು ನಡೆಯೋದಕ್ಕೆ ಶುರುವಾಗುತ್ತೆ. ಈ ಸಮಸ್ಯೆಯಿಂದ ಆ ಊರಿನ ಜನರನ್ನ ಯುವ ವಿಜ್ಞಾನಿ ವಿಕ್ರಮ್ ಹೇಗೆ ಕಾಪಾಡ್ತಾನೆ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಮಿಸ್ಟರಿ ಥ್ರಿಲ್ಲರ್ ಗಳು ಸದ್ಯಕ್ಕೆ ಟ್ರೆಂಡಿಂಗ್ ಅಲ್ಲಿರುವಂತ ಜಾನರ್. ಸ್ವಲ್ಪ ಚೆನ್ನಾಗಿದ್ರು ಸಾಕು, ಜನ ಅದನ್ನ ಸೂಪರ್ ಹಿಟ್ ಮಾಡ್ಬಿಡ್ತಾರೆ. ಈ ಸಿನಿಮಾ ನೋಡ್ತಿರೋಷ್ಟೊತ್ತು ನಿಮಗೆ ಅಲ್ಲಲ್ಲಿ ವಿರೂಪಾಕ್ಷ ಸಿನಿಮಾದ ವೈಬ್ಸ್ ಕಾಣುತ್ತೆ. ಬಟ್ ಕಥೆ ವಿಷಯದಲ್ಲಿ ಆ ಸಿನಿಮಾಗೂ ಈ ಸಿನಿಮಾಗೂ ಸಂಬಂಧ ಇಲ್ಲ. ಸೈನ್ಸ್ ನ ಮಾತ್ರ ನಂಬುವಂತ ಹೀರೋ, ಮೂಢನಂಬಿಕೆಯನ್ನ ಫಾಲೋ ಮಾಡುವಂತ ಹಳ್ಳಿ ಜನ. ಕಡೆಗೆ ಆ ಹಳ್ಳಿ ಜನರ ನಂಬಿಕೆ ಸರಿ ಅಂತ ನಂಬಿದಂತ ಹೀರೋ ಅವರ ದಾರಿಯಲ್ಲೇ ಸಮಸ್ಯೆಗೆ ಪರಿಹಾರವನ್ನ ಹುಡುಕೋದು. ಈ ರೀತಿಯ ಕಾನ್ಸೆಪ್ಟ್ ಹೊಂದಿರುವಂತ ಸಿನಿಮಾಗಳು ಈಗಾಗಲೇ ಸಾಕಷ್ಟು ಬಂದಿದಾವೆ. ಈ ಸಿನಿಮಾ ಕೂಡ ಇದೇ ಕಾನ್ಸೆಪ್ಟ್ ಮೇಲೆನೆ ನಿಂತಿರುತ್ತೆ. ನಿರ್ದೇಶಕರನ್ನ ಒಂದು ವಿಷಯದಲ್ಲಿ ಮೆಚ್ಚಲೇಬೇಕು. ತಾವು ಏನ್ ಹೇಳ್ಬೇಕು ಅನ್ಕೊಂಡಿದಾರೋ ಅದನ್ನ ತೆರೆ ಮೇಲೆ ನೀಟ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಕಥೆ ಎಲ್ಲೂ ಆ ಕಡೆ ಈ ಕಡೆ ಹೋಗೋದೇ ಇಲ್ಲ. ಅನ್ನೆಸೆಸರಿ ಸಾಂಗ್ಸ್ ಆಗ್ಲಿ ಲವ್ ಟ್ರ್ಯಾಕ್ ಆಗ್ಲಿ ಇಲ್ಲಿಲ್ಲ. ಇದೊಂದು ಲೋ ಬಡ್ಜೆಟ್ ಸಿನಿಮಾ ಆಗಿರೋದ್ರಿಂದ ತಾವು ಪೇಪರ್ ಮೇಲೆ ಬರ್ಕೊಂಡಂತ ಕಥೆಯನ್ನ ತೆರೆ ಮೇಲೆ ಅಷ್ಟೇ ಅದ್ಭುತವಾಗಿ ತರೋದಕ್ಕೆ ಅವ್ರಿಗೆ ಸಾಧ್ಯವಾಗ್ಲಿಲ್ಲ. ಸಿನಿಮಾನ ರಿಚ್ ಆಗಿ ತೋರಿಸೋದಕ್ಕೆ ಕೆಲವೊಂದು ಕಡೆ AI ನ ಕೂಡ ಬಳಸ್ಕೊಂಡಿದ್ದಾರೆ. ಇನ್ನುಳಿದ ಬಹುತೇಕ ಕಡೆ ಸಿನಿಮಾದ ಲೋ ಕ್ವಾಲಿಟಿ ಎದ್ದು ಕಾಣುತ್ತೆ. ಅಫ್ಕೋರ್ಸ್ ಕಥೆ ಚೆನ್ನಾಗಿದ್ದಾಗ ಇವ್ಯಾವು ಮ್ಯಾಟರ್ ಆಗಲ್ಲ. ಸಿನಿಮಾದಲ್ಲಿನ ಎಮೋಷನ್ಸ್ ಕೂಡ ಪ್ರೇಕ್ಷಕರಿಗೆ ಕನೆಕ್ಟ್ ಆಗೋದಿಲ್ಲ. ಆದಿ ಸಾಯಿ ಕುಮಾರ್ ಅವರ ಹಾನೆಸ್ಟ್ ಎಫರ್ಟ್ ಅನ್ನ ಈ ಸಿನಿಮಾದಲ್ಲಿ ನಾವು ನೋಡಬಹುದು. ಇನ್ನುಳಿದ ಪಾತ್ರಗಳಲ್ಲಿ ನಟಿಸಿದವರು ಕೂಡ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. BGM ಈ ಸಿನಿಮಾದ ಹೈಲೈಟ್. ಸಿನಿಮಾದಲ್ಲಿ ಯಾವುದೇ ರೀತಿಯ ಅಡಲ್ಟ್ ಕಂಟೆಂಟ್ ಇಲ್ಲ. ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಮಿಸ್ಟರಿ ಥ್ರಿಲ್ಲರ್ ಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಸದ್ಯಕ್ಕೆ ಥಿಯೇಟರ್ ಅಲ್ಲಿ ಇದೆ. OTT ಬಂದ್ಮೇಲೆ ಖಂಡಿತ ಟ್ರೈ ಮಾಡಿ. ಇದಾಗಿರುತ್ತೆ ಶಂಬಾಲ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.